ಕ್ಯಾಮ್ರಾಮನ್ ಹಿಂದೆ ಬರ್ರಿ, ಕ್ಯಾಮ್ರಾಮನ್ ಹಿಂದೆ ಬರ್ರಿ. ಕ್ಯಾಮ್ರಾಮನ್ ಹಿಂದೆ ಬರ್ರಿ, ಕ್ಯಾಮ್ರಾಮನ್ ಹಿಂದೆ ಸರಿ, ಸರ್ ಸರ್ ಒಂದೇ ನಿಮಿಷ, ಒಂದೇ ನಿಮಿಷ ಸರ್, ಸ್ವಲ್ಪ ಹಿಂದೆ ಸರಿ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವ್ರಿಗೆ ಇಲ್ಲೇ ನಿಮ್ಮಿಲ್ಲಿ ಬಂದ್ಬಿಟ್ರಿ ಅಟ್ರ ಏನ್ ಹೇಳ್ಕತ್ತೀನಿ ಸುಮ್ಕುಂದ್ರ ಸರಿ ಅವ್ರು ಇಳಿಲಿ ಸ್ವಲ್ಪ ಹಿಂದೆ ಯಾರ ಕೈಗಾರ ಕೊಡ್ರಿ ಅದರ ತೋರಿ ಅದರ ಇದೊಂದೇ ಕೊಡ್ರಿ ಕೆಲಸ ಕೊಡ್ರಿ ಬೀಳಗಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ರಾಜ್ಯದ ಉಪಾಧ್ಯಕ್ಷರಾಗಿರುವಂತಹ ಮಾಜಿ ಸಚಿವರು ನಿರಾಣಿಜಿಯವರ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶಾಂತಣ್ಣ ಅವರು ಎಲ್ಲ ಪಕ್ಷದ ಮುಖಂಡರು ಏನು ವಿಕಸಿತ್ ಭಾರತ್ ಜಿ ರಾಮ್ಜಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 2047ನೇ ಇಸ್ವಿಗೆ ಭಾರತ ಒಂದು ಅಭಿವೃದ್ಧಿಶೀಲ ರಾಷ್ಟ್ರವಾಗಿ ಪರಿವರ್ತನೆ ಆಗಬೇಕು ಅನ್ನೋ ಒಂದು ಸಂಕಲ್ಪದೊಂದಿಗೆ ವಿ.ಬಿ.ಜಿ. ರಾಮ್ಜಿಯನ್ನು ಒಂದು ಕಾಯ್ದೆನ ತಂದಿದ್ದಾರೆ. ಆದರೆ ನಾಲಾಯಕ್ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರ 60% ಹಣವನ್ನು ಕೊಟ್ಟರೆ ರಾಜ್ಯ ಸರ್ಕಾರ 40% ಹಣವನ್ನು ಕೊಡಬೇಕಾಗ್ತದೆ. ಆ ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗದೇ ಕೇಂದ್ರ ಸರ್ಕಾರದ ವಿ.ಬಿ.ಜಿ. ರಾಮ್ಜಿ ಕಾನೂನು ವಿರುದ್ಧ ಸದನದಲ್ಲಿ ಒಂದು ನಿರ್ಣಯವನ್ನು ಕೂಡ ಪಾಸ್ ಮಾಡಿರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗ್ರಾಮಗಳಿಗೆ ತೆರಳಿ ಜನಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಆಗಬೇಕು. ಯಾವ ರೀತಿ ವಿ.ಬಿ.ಜಿ. ರಾಮ್ಜಿಯಿಂದ 100 ದಿನ ಇದ್ದಂಥ ಉದ್ಯೋಗ ಖಾತ್ರಿ 125 ದಿನಕ್ಕೆ ಏರಿಕೆ ಮಾಡಿರುವಂಥದ್ದು, 375 ರೂಪಾಯಿ ಆ ಕಾರ್ಮಿಕರಿಗೆ ಬಡವರಿಗೆ ದಿನಗೂಲಿ ಸಿಗುವಂಥದ್ದು. UPA ಸರ್ಕಾರ ಇದ್ದಾಗ 170 ರೂಪಾಯಿ ಇತ್ತು, ತದನಂತರದಲ್ಲಿ 340 ಆಗಿ ಇವತ್ತು 375 ರೂಪಾಯಿ ಕೊಡುವಂಥದ್ರೆ ವಾರ್ಷಿಕವಾಗಿ ಆ ಬಡ ಕುಟುಂಬಗಳಿಗೆ 45,000ಕ್ಕೂ ಹೆಚ್ಚು ರೂಪಾಯಿಗಳು ಸಹಾಯ ಆಗುವಂಥದ್ದು. ಮತ್ತು ಏನು ಮಾಡ್ತಾಯಿದ್ದಾರೆ ಕಾಂಗ್ರೆಸ್ಸವರು ಅಪಪ್ರಚಾರ ಅಂತ ಹೇಳಿದ್ರೆ, ಹಿಂದೆ ಗ್ರಾಮ ಸಭೆಗಳಲ್ಲೇ ಏನು ಕೆಲಸ ಆಗಬೇಕು ಅಂತೇಳಿ ತೀರ್ಮಾನ ಆಗ್ತಾಯಿತ್ತು. ಈಗ ಮೋದಿಜಿಯವರು ಹೊಸ ಕಾಯ್ದೆ ಮುಖೇನ ಏನೇ ನಿರ್ಧಾರ ಆದರೂ ಕೂಡ ದೆಹಲಿಯಲ್ಲೇ ಆಗಬೇಕು ಅಂತೇಳಿ ಅಪಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿರುವಂಥದ್ದು. ಯಾವುದೇ ತೀರ್ಮಾನ ಆದರೂ ಕೂಡ ಗ್ರಾಮ ಸಭೆಗಳಲ್ಲೇ ತೀರ್ಮಾನ ಆಗುವಂಥದ್ದು. ಯಾವ ಅಭಿವೃದ್ಧಿ ಕೆಲಸ ಆಗಬೇಕು ಅಂತೇಳಿ ಭ್ರಷ್ಟಾಚಾರಕ್ಕೂ ಕೂಡ ಕಡಿವಾಣ ಹಾಕಿದ್ದಾರೆ. ಹಾಗಾಗಿ ಇವೆಲ್ಲದರ ವಿಚಾರವನ್ನು ಇಟ್ಕೊಂಡು
ಗ್ರಾಮಗಳಿಗೆ ತೆರಳಿ ಒಂದು ಜನಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ನಿನ್ನೆ ದಿನವೂ ಕೂಡ ನಾವು ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳು ಕೂಡ ಮಾಡಿದ್ದೇವೆ. ಇವತ್ತು ಕೂಡ ಪೀಳಿಗೆಯನ್ನು ಮುಗಿಸ್ಕೊಂಡು ನಾನು ಮತ್ತೆ ಬೈಲಹೊಂಗಲಕ್ಕೆ ತೆರಳ್ತಾ ಇದ್ದೇನೆ. ಸರ್ ಈ VBG ರಾಮ್ಜಿ ಯೋಜನೆ ಜಾರಿಗೆ ತಂದ ನಂತರ ಕಾಂಗ್ರೆಸ್ನವರು ಹೇಳುವಂಥದ್ದು ಮಹಾತ್ಮ ಗಾಂಧಿ ವಿರೋಧಿ BJPಯವರು ಅನ್ನುವಂಥ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಗೋಡ್ಸೆ ಮನಸ್ಥಿತಿ ಅವರು ಏನಾದರೂ ಕಾಂಗ್ರೆಸ್ನವ್ರಿಗೆ ಮಾನ ಮರ್ಯಾದೆ ಅನ್ನೋದು ಏನಾರ ಗೊತ್ತಿದ್ದರೆ ಮಹಾತ್ಮ ಗಾಂಧಿಯವ್ರನ್ನ ಬದುಕಿದಂಗೆ ಕಗ್ಗೊಲೆ ಮಾಡಿರುವಂಥದ್ದು ಕಾಂಗ್ರೆಸ್ನವರು. ನರೇಂದ್ರ ಮೋದಿಜಿಯವರು 2014ರಲ್ಲಿ ಪ್ರಧಾನಮಂತ್ರಿಗಳಾಗಿ ಕೆಂಪುಕೋಟೆ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಿ ಭಾಷಣ ಮಾಡಬೇಕಾದ್ರೆ ಮೊದಲು ಅವರ ಭಾಷಣದಲ್ಲೇ ಸ್ವಚ್ಛ ಭಾರತಕ್ಕೆ ಕರೆಯನ್ನು ಕೊಟ್ಟರು. ಸಾಬರಮತಿ ಆಶ್ರಮ ನೆಹರು ಅಂದಿನ ಪ್ರಧಾನಮಂತ್ರಿಗಳ ಕನಸು. ಇವ್ರು ಯಾರೂ ಕೂಡ ಅದನ್ನು ಸರಿ ಮಾಡೋದಕ್ಕಾಗಲಿಲ್ಲ. ನೆಹರು ಅವರ ಕನಸು ನನಸಾಗಿದ್ದು ಮೋದಿಯವರು ಪ್ರಧಾನಮಂತ್ರಿಗಳಾದಮೇಲೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಸಾಬರಮತಿ ಫ್ರಂಟ್ ರಿವರ್ ಫ್ರಂಟ್ ಅಭಿವೃದ್ಧಿಪಡಿಸಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಪ್ರೇಕ್ಷಣೀಯ ಸ್ಥಳ ಇವತ್ತು ಆಗಿರುವಂಥದ್ದು. ಹಾಗಾಗಿ ಮಹಾತ್ಮ ಗಾಂಧಿಯವರ ಹೆಸರು ಹೇಳಿಕೊಂಡು ಲೂಟಿ ಮಾಡ್ತಾ ಇದ್ದಂಥ ಕಾಂಗ್ರೆಸ್ ಪಕ್ಷ ಇವತ್ತು ಮನ್ರೇಗಾವನ್ನು ತೆಗೆದು VBG ರಾಮ್ಜಿ ಮಾಡಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿರುವ ಪರಿಣಾಮವಾಗಿ ಇವತ್ತು ಮಹಾತ್ಮ ಗಾಂಧಿಯವ್ರು ನೆನಪಾಗಿದೆ ಕಾಂಗ್ರೆಸ್ನವ್ರಿಗೆ ವಿನಃ ಇವರಿಗೆ ಕಾಂಗ್ರೆಸ್ ಬಗ್ಗೆ ಗೌರವನೂ ಹಿಡ್ಕೊಂಡಿಲ್ಲ, ಕಳಕಳಿನೂ ಹಿಡ್ಕೊಂಡಿಲ್ಲ. ಗಾಂಧೀಜಿ ತತ್ವಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರುವಂಥ ಕೆಲಸ ಈ ದೇಶದಲ್ಲಿ ಯಾರು ಮಾಡಿದರೆ ಕಾಂಗ್ರೆಸ್ ಪಕ್ಷ ಮಾಡಿರುವಂಥದ್ದು. ಅದರ ಪರಿಣಾಮನೇ ಇವತ್ತು ವಿರೋಧ ಪಕ್ಷ ಸ್ಥಾನ ತೆಗೆದುಕೊಳ್ಳೋಕ್ಕೂ ಕೂಡ ಪರದಾಡಬೇಕು ಕೇಂದ್ರದಲ್ಲಿ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೇವೆ. ಕಾನೂನಾತ್ಮಕವಾಗಿ ಅವರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಸಂದರ್ಭ. ಒಂದೇ ಮಾತ್ರ ವಿಚಾರ ಕೇವಲ ನಿಮಗಾಗಿ ನಾವು ಬಂದಿದ್ದೇವೆ. ಇಲ್ಲಿವರೆಗೂ ನಿಮ್ಮ BJPಯ ಏನು ಮಾಧ್ಯಮ ಹೋಗ್ತಾರ ಅಂತ ಹೇಳ್ತೀವಲ್ಲ, ಅವರಿಗೆ ಫೋನ್ ಮಾಡಿ ಕೇಳಿದ್ರೆ ಹೇಳಿಲ್ಲ ಅಂತ ಹೇಳ್ತಾರೆ. ನಾವು ಬರಬಾರ್ದ ಅವ್ರ ಪರವಾಗಿ ನಾನು ಕ್ಷಮೆನ ಕೇಳ್ತೇನೆ. ದಯವಿಟ್ಟು ಯಾರು ಕೂಡ ಅನ್ಯತಾ ಭಾವಿಸ್ಕೋಬೇಡಿ. ನಾನು ಎಲ್ಲಿ ತಪ್ಪಾಗಿದೆ ಖಂಡಿತ ನಾನು ಕರ್ತಿ ಇವತ್ತು ಅದಕ್ಕೆ ಮಾಡ್ತೇನೆ. ಸರ್ ಇನ್ನೊಂದು ಸರ್, ಈಗ ಮಾರ್ಚ್ 6ರಂದು ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡ್ತಿದ್ದಾರೆ. ಆ ಬಜೆಟ್ ಅದು ಕೊನೆ ಆಗ್ಬೋದು, ಒಮ್ಮೆ ಬೇರೆ ಆಗ್ಬೋದು. ಉತ್ತರ ಕರ್ನಾಟಕಕ್ಕೆ ಏನಾದರೂ ಮುಖ್ಯಮಂತ್ರಿಗಳಾಗಿ ಎಷ್ಟು ದಿನ ಕುರ್ಚಿಲಿ ಕೂರ್ತೀರಿ ಅನ್ನೋದು ಮುಖ್ಯ ಅಲ್ಲ. ಆ ಕುರ್ಚಿಯಲ್ಲೇ ಕೂತ್ಕೊಂಡು ರಾಜ್ಯದ ಜನ ನೆನ್ಪಿಡ್ಕೊಳ್ಳೋ ಹಾಗೆ ಯಾವ ಕೆಲಸವನ್ನು ಮಾಡಿದ್ದೀರಿ ಅನ್ನೋದನ್ನು ಜನ ನೋಡ್ತಾ ಇದ್ದಾರೆ. ಪಾಪ ಹಿಂದೆ 5 ವರ್ಷ ಸಿಕ್ಕಿತ್ತು. 5 ವರ್ಷ ಸಿಕ್ಕಿದಾಗ ಏನು ಮಾಡಿದ್ರು, ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳು ಆಗೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂಥೇಳಿ ಸಮಾಜನ ಒಡೆಯುವಂಥ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವ್ರು ಹಿಂದೆ ಮಾಡಿದರು. ಈಗೇನು ಮಾಡಿದ್ದಾರೆ, ಅಹಿಂದ ಹೆಸರು ಹೇಳಿಕೊಂಡು ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹಿಂದುಳಿದ ಸಮುದಾಯಗಳು, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಸಮುದಾಯಗಳಿಗೆ ಇವರು ಮನಸ್ಸು ಮಾಡಿದ್ದೇ ಆಗಿದ್ದರೆ ಏನು ಯುವಕರಿದ್ದಾರೆ, ಯುವಜನತೆ ಇದ್ದಾರೆ, ಸುಮಾರು 2,85,000 ಉದ್ಯೋಗಾವಕಾಶ ಇದ್ದರೂ ಕೂಡ ಅದಕ್ಕೆ ನೇಮಕಾತಿ ಆಗದೇ ಹಾಗೆ ಪೆಂಡಿಂಗ್ ಇಟ್ಕೊಂಡು ಕೂತಿದ್ದಾರೆ. ಈಗಲಾದರೂ ಕೂಡ ಅವ್ರಿಗೆ ಕಿಂಚಿತ್ತಾದರೂ ಈ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳು, ಕಾಯಕ ಸಮುದಾಯಗಳು, ಎಲ್ಲ ಸಮುದಾಯಗಳ ಬಗ್ಗೆ ಏನಾರು ಕಾಳಜಿ ಇದ್ದರೆ, ಯುವಜನತೆಯ ಬಗ್ಗೆ ಕಾಳಜಿ ಇದ್ದರೆ ಈಗಲೂ ಕೂಡ ಕಾಲ ಮಿಂಚಿಲ್ಲ. ಹೈಕೋರ್ಟ್ ನೆಪ ಮಾಡಿಕೊಂಡು ರಿಸರ್ವೇಷನ್ ಹೈಕೋರ್ಟಲ್ಲಿ ಮೆಟ್ಲೇರಿದ್ದಾರೆ, ಅದನ್ನು ನೆಪ ಮಾಡಿಕೊಂಡು ಸಮಯ ವ್ಯರ್ಥ ಮಾಡ್ದೇ ಆ ಯುವಜನತೆಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕು. 2,85,000 ಇವತ್ತಿನ ನೇಮಕಾತಿ ಪ್ರಕ್ರಿಯೆ ಆಗದೆ ಹಾಗೆ ಖಾಲಿ ಉಳಿದುಕೊಂಡಿದ್ದಾವೆ. ಅದಕ್ಕೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು. ಎರಡನೇದಾಗಿ ನಾನು ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಆಗ್ರಹ ಪಡಿಸ್ತೇನೆ, ಸದನದಲ್ಲೂ ಕೂಡ ಹೇಳಿದ್ದೇನೆ. ಹಿಂದೆ BJP ಸರ್ಕಾರ ಇದ್ದಾಗ, ಯಡಿಯೂರಪ್ಪರು ಮುಖ್ಯಮಂತ್ರಿಗಳಿದ್ದಾಗ ಎಲ್ಲ ಸಮುದಾಯಗಳಿಗೆ ಒಂದು ಅಭಿವೃದ್ಧಿ ನಿಗಮಗಳನ್ನು ಮಾಡಿದರು. 500 ಕೋಟಿಗೂ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದರು. ಇವರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿಗಳಿಂದ ನಿರೀಕ್ಷೆ ಇತ್ತು, ಕನಿಷ್ಠ ಒಂದು 1,000 ಕೋಟಿ ಕೊಡ್ತಾರೆ. ನೇಕಾರ ಅಭಿವೃದ್ಧಿ ನಿಗಮ ಇರ್ಬೋದು, ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಇರ್ಬೋದು, ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಇರ್ಬೋದು, ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಇರ್ಬೋದು. ಈ ರೀತಿ ರಾಜ್ಯದ ನಾನಾ ಅಭಿವೃದ್ಧಿ ನಿಗಮಗಳೇನಿದ್ದಾವೆ ಹಿಂದಿನ BJP ಸರ್ಕಾರದ ಕೊಡುಗೆ. ಕನಿಷ್ಠ ಒಂದು 1,000 ಕೋಟಿ ರೂಪಾಯಿ ಆದರೂ ಕೂಡ ಈ ನಿಗಮಗಳಿಗೆ ಅನುದಾನನ ಕೊಟ್ಟು
ಅವ್ರ ಹೆಸರು ಉಳಿಯುವಂತ ಒಂದು ಪ್ರಯತ್ನ ಮಾಡಲಿ ಅಂತ ತಮ್ಮ ಕೊನೆಯದಾಗಿ ಸರ್ ಒಂದೇ ಮಾತ್ರ ಸೂಪರ್ ಸಿಎಂ ಆಗ್ತಾ ಇದ್ದಾರೆ. ಒಂದೇ ಮಾತ್ರ ವಿಚಾರಕ್ಕೆ ಹೋಗ್ಬಿಟ್ಟು ಸರ್ ಸಾಕಷ್ಟು ವಿರೋಧ ಅಂಬೇಡ್ಕರ್